ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ನೋಡಿ, ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಈಗ ನೋಡಿ, ಕುಂಭರಾಶಿಗೆ ಮೀನರಾಶಿಗೆಲ್ಲ ಸಾಡೆ ಸಾತಿ ನಡೀತಿದೆ ಅಂತ ತುಂಬಾ ಜನ ಭಯಪಡಿಸ್ತಾ ಇರ್ತಾರೆ. ಹಾಗಿದ್ಮೇಲೆ ಈ ರಾಶಿ ಹುಟ್ಟಿದವರು ಎಲ್ಲರಿಗೂ ಸಮಸ್ಯೆಗಳಾಗ್ತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಒಂದೇ ಡೇಟ್ ಅಲ್ಲಿ ಎಷ್ಟೊಂದು ಜನ ಹುಟ್ಟಿರ್ತಾರೆ. ನೋಡಿ, ಯಾವಾಗ್ಲೂ ಕೂಡ ನಮ್ಮ ಬರ್ತ್ ಟೈಮು ಮಿಸ್ಟೇಕ್ ಆಗಿರೋ ಚಾನ್ಸಸ್ ಇರುತ್ತೆ. ಸೊ ಇದಕ್ಕಾಗಿ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಯೂಶುವಲ್ ಆಗಿ ನಾನ್ ಏನ್ ಮಾಡ್ತೀನಿ ಅಂದ್ರೆ, ಹಸ್ತ ಸಾಮುದ್ರಿಕೆ ಮತ್ತು ಜಾತಕ ಎರಡನ್ನೂ ಮ್ಯಾಚ್ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್, ನಿಮ್ಗೆ ಒಂದು ಉದ್ಯೋಗದ ವಿಚಾರ ಸಂಬಂಧಪಟ್ಟ ಪ್ರಶ್ನೆ ನೋಡುವಾಗ, ನಿಮ್ಮ ಜಾತಕದಲ್ಲಿರುವಂತಹ ದಶಾಂಶ ಚಾರ್ಟ್, ದಶಮ ಭಾವ, ಗ್ರಹಗಳು ಜೊತೆಯಲ್ಲಿ ಅಲ್ಲಿರುವಂತಹ ಯೋಗಗಳು, ಫಾರ್ ಎಕ್ಸಾಂಪಲ್ ಗಜಕೇಸರಿ ಯೋಗ ಇದೆ ಅಂದ್ರೆ ಹಸ್ತದಲ್ಲೂ ಕೂಡ ಆ ಗಜಕೇಸರಿ ಯೋಗ ರಿಫ್ಲೆಕ್ಟ್ ಆಗಿದೆಯಾ? ಯಾಕೆಂತಂದ್ರೆ ಈ ಒಂದು ಹಸ್ತದಲ್ಲಿರುವಂತಹ ಗುರುಗ್ರಹದ ಸ್ಥಾನ ಏನಿದೆ, ಅಲ್ಲಿರುವಂತಹ ಸಣ್ಣ ಸಣ್ಣ ಲೈನ್ಸ್ಗಳು ನಮಗೆ ಆ ಒಂದು ಟೈಮ್ ಪೀರಿಯಡ್ ತೋರಿಸುತ್ತೆ. ಸೊ ಗಜಕೇಸರಿ ಯೋಗ ಎರಡು ರಿಫ್ಲೆಕ್ಟ್ ಆಗಿರ್ಬೇಕು. ನಂತರ ಪ್ರಶ್ನೆ ಶಾಸ್ತ್ರ, ಹೀಗೆ ಸ್ಟೆಪ್ ಬೈ ಸ್ಟೆಪ್ ನೋಡುವಾಗ ನೋಡಿ, ನಮ್ಮ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಆದ್ರೂ ಸಹ ಹಸ್ತರೇಖೆಗಳು ಮಿಸ್ಟೇಕ್ ಆಗಲ್ಲ. ಎರಡನ್ನೂ ಕಂಬೈನ್ ಮಾಡುವಂತಹ ನಾಡಿ ಜ್ಯೋತಿಷದ ಮೂಲಕವಾಗಿ ಪ್ರೆಡಿಕ್ಷನ್ಸ್ ನ ಬಹಳ ಚೆನ್ನಾಗಿ ಈಸಿಯಾಗಿ ಕೊಡ್ಬೋದು. ಬಹಳಷ್ಟು ಜನ ಏನ್ ಮಾಡ್ತಾರೆ, ಡೇಟ್ ಮೇಲೆ, ಹೆಸರು ಮೇಲೆ, ರಾಶಿ ಮೇಲೆ ಹೇಳೋದ್ರಿಂದ ಮಿಸ್ಟೇಕ್ ಆಗುವಂತಹ ಸಾಧ್ಯತೆ ಇರುತ್ತೆ. ನಮ್ಮ ಇಂಡಿವಿಜುವಲ್ ಆಗಿರುವಂತಹ ನಮಗೇ ಆಗಿರುವಂತಹ ಪ್ರಿಡಿಕ್ಷನ್ ಅಲ್ಲ ಅದು. ಬಟ್ ಹಸ್ತರೇಖೆಗಳು ಒಬ್ಬರ ತರ ಇನ್ನೊಬ್ರಿಗೆ ಇರೋದಿಲ್ಲ, ಬಹಳ ಅಕ್ಯುರೇಟ್ ಆಗಿರುತ್ತೆ. ಎರಡನ್ನು ಮ್ಯಾಚ್ ಮಾಡೋದ್ರಿಂದ ಬಹಳ ಚೆನ್ನಾಗಿ ಪ್ರೆಡಿಕ್ಷನ್ಸ್ ಕೊಡಬಹುದು. ಈ ರೀತಿ ಪ್ರೆಡಿಕ್ಷನ್ಗಾಗಿ ಭೈರವಿ ಆಸ್ಟ್ರೋದಲ್ಲಿ ನೀವು ನಿಮ್ಮ ಕನ್ಸಲ್ಟೇಷನ್ ಬುಕ್ ಮಾಡಬಹುದು. ವೃಶ್ಚಿಕ ರಾಶಿ 2026 ಮೇ 10ನೇ ತಾರೀಕಿನ ನಂತರದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿದಂತವರಿಗೆ ಏನೆಲ್ಲ ಪಾಸಿಟಿವ್ ನೆಗೆಟಿವ್ ಇದೆ ಅಂತ ನಾವು ನೋಡೋದಾದ್ರೆ, ಚತುರ್ಥ ಭಾವದಲ್ಲಿರುವಂತಹ ರಾಹು, ಕುಟುಂಬದಲ್ಲಿ ಕಲಹ, ನೆಮ್ಮದಿ ಹಾಳಾಗೋದು, ಸಣ್ಣ ಪುಟ್ಟ ಜಗಳಗಳು, ಮಾನಸಿಕವಾಗಿ ವಿಭ್ರಾಂತಿಗೆ ಒಳಗಾಗುವಂತಹ, ಟೆನ್ಷನ್ಗೆ ಒಳಗಾಗುವಂತಹ ಸಾಧ್ಯತೆ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಇದೆ. ಬಹಳ ಕೇರ್ಫುಲ್ ಆಗಿರಿ. ಫ್ಯಾಮಿಲಿ ಜೊತೆ ಕಿರಿಕಿರಿಗಳನ್ನ ಮಾಡ್ಕೋಬೇಡಿ. ಸಮಾಧಾನ ಚಿತ್ತತೆಯನ್ನ ಕಾಪಾಡ್ಕೊಳ್ಳಿ. ಸೊ ಇಷ್ಟೆಲ್ಲ ವಿಚಾರಗಳ ಜೊತೆಯಲ್ಲಿ ಪಂಚಮ ಭಾವದಲ್ಲಿರುವಂತಹ ಶನಿ ಮತ್ತು ಕುಜನ ನೋಡಿದ್ರೆ, ಮಕ್ಕಳು ಸಣ್ಣ ಪುಟ್ಟ ಏಟ್ ಮಾಡ್ಕೊಬರೋದು, ಅವ್ರಿಗೇನೋ ಟೆನ್ಷನ್ ಆಗೋದು, ಅವ್ರಿಗೇನೋ ಒಂದು ನೋವಾಗುವಂಥದ್ದು, ಇದರಿಂದ ನಿಮಗೂ ಟೆನ್ಷನ್ ಆಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೊಸ ಕೋರ್ಸ್ಗಳನ್ನ ಮಾಡ್ತಿರೋರಿಗೆ ಏಕಾಗ್ರತೆ ಕಡಿಮೆ ಆಗುತ್ತೆ. ಯಾಕೆಂತಂದ್ರೆ 6ನೇ ಮನೆ ಅಧಿಪತಿ ಪಂಚಮಕ್ಕೆ ಹೋದಾಗ ಯೂಶುವಲ್ ಆಗಿ ದೇ ವಿಲ್ ಲೂಸ್ ಕಾನ್ಸಂಟ್ರೇಷನ್. ಅವ್ರ ಏಕಾಗ್ರತೆ ಕಡಿಮೆ ಆಗುತ್ತೆ. ಮಾನಸಿಕ ಒಂದು ಪ್ರಕ್ಷುಬ್ಧತೆ ಕ್ರಿಯೇಟ್ ಆಗತ್ತೆ, ಟೆನ್ಷನ್ಗಳು ಕ್ರಿಯೇಟ್ ಆಗತ್ತೆ. ಇದನ್ನೆಲ್ಲ ನಾವು ಏನ್ ಮಾಡ್ಬೇಕು ಅಂದ್ರೆ, ನಮ್ಮಲ್ಲಿ ಏನಾಗಿದೆ, ಯೋಗದ ಬಗ್ಗೆ ಯಾರಿಗೂ ಆಲೋಚನೆ ಇಲ್ಲ. ಯೋಗ ಅಂತಂದ್ರೆ ಮನಸ್ಸನ್ನ ಪ್ರಶಾಂತವಾಗಿ ಕಂಟ್ರೋಲ್ಡ್ ಆಗಿ ಇಟ್ಕೊಳ್ಬೇಕಾಗದಂತ ರೀಸೆಂಟ್ ಆಗಿ ಒಂದು ಜಾನ್ ಕಬರ್ಡ್ಸ್ ಇನ್ ಅಂತಿಲ್ಲ, ಅವರೊಂದು ಮೈಂಡ್ಫುಲ್ನೆಸ್ ಬಗ್ಗೆ ಬುಕ್ ಬರೆದಿದ್ದಾರೆ, ಅದು ಓದ್ತಾ ಇದೆ. ಮೆಡಿಟೇಷನ್ ಮಾಡೋದೇ ನಾವು ಬಿಟ್ಬಿಟ್ಟಿದೀವಿ. ಹೀಗಿದ್ದಾಗ ಮನಸ್ಸು ಪ್ರಶಾಂತವಾಗಿ ಹೇಗಿರುತ್ತೆ? ನೀವು ಎಷ್ಟೇ ದೊಡ್ಡ ಮನೇಲಿ ಇದ್ರೂ ಸಹ ಮನಸ್ಸು ಪ್ರಶಾಂತವಾಗಿ ಇಟ್ಕೊಳ್ಳೋದು ನೀವು ಕಲ್ತಿಲ್ಲ ಅಂದ್ರೆ ಕಷ್ಟ ಆಗತ್ತೆ. ಸಪ್ತಮ ಭಾವದಲ್ಲಿರುವಂತಹ ಶುಕ್ರ ಒಂದು ಬಗೆಯಲ್ಲಿ ನಿಮ್ಗೆ ಯೋಗ ಕಾರಕನಾಗಿರೋದ್ರಿಂದ ನಿಮ್ಮ ಲೈಫ್ ಪಾರ್ಟ್ನರ್ ಸಕ್ಸಸ್ಫುಲ್ ಆಗ್ತಾರೆ. ಅಟ್ ದ ಸೇಮ್ ಟೈಮ್ ಮದುವೆ ಆಗೋ ಸಾಧ್ಯತೆ, ಎಂಗೇಜ್ಮೆಂಟ್ ಆಗೋ ಸಾಧ್ಯತೆ, ವೈವಾಹಿಕ ಜೀವನದಲ್ಲಿ ಒಂದು ಹೊಸ ಮೆಟ್ಟಿಲು ನಿಮಗೆ ಕ್ರಿಯೇಟ್ ಆಗುತ್ತೆ. ಅಷ್ಟಮದಲ್ಲಿ ಇರುವಂತಹ ಗುರುಗ್ರಹದಿಂದ ನಿಮಗೆ ಒಂದು ಕರಿಯರ್ ಅಲ್ಲ ಅಂತ ಅಲ್ಲ, ಒಂದು ಮಾಡ್ತಿರೋ ಬಿಸ್ನೆಸ್ ಅಲ್ಲಿ ಸಡನ್ ಗೈನ್ಸ್, ಲಾಭ ಹೆಚ್ಚಾಗಿರುತ್ತೆ. ಆಮೇಲೆ ಕೇತು ಇರೋದ್ರಿಂದ ದಶಮ ಭಾವದಲ್ಲಿ ಉದ್ಯೋಗವನ್ನು ಚೇಂಜ್ ಮಾಡಕ್ ಹೋಗ್ಬೇಡಿ. ಇರೋ ಉದ್ಯೋಗದಲ್ಲಿ ಕಂಟ್ರೋಲ್ ಆಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಿ. ಜಾಬ್ ಚೇಂಜ್ ಮಾಡೋಕೆ ಒಳ್ಳೆ ಸಮಯ ಅಲ್ಲ, ಇಂಟರ್ವ್ಯೂಸ್ ಕೊಡೋಕೆ ಒಳ್ಳೆ ಸಮಯ ಅಲ್ಲ. ಸೊ ಹಾಗಂತೇಳಿ ನನಗೆ ಯಾವ್ದು ಮಾಡ್ಲೇಬಾರದು ಸರ್ ಅಂದ್ರೆ, ಒಂದು ಟೈಮ್ ಪೀರಿಯಡ್ ವೇಟ್ ಮಾಡಿ. ದಶೆ, ಅಂತರ್ದಶೆ, ಪ್ರತ್ಯಂತರ ದಶೆ, ಪ್ರಾಣ ದಶೆ ಅಂತ ಹೇಳಿ 4 ದಶ ಸೀಕ್ವೆನ್ಸ್ ಗಳನ್ನ ನೋಡಿ, ಎಗೇನ್ ಹಸ್ತರೇಖೆಯಲ್ಲಿ ಆ ಏಜ್ ಅಲ್ಲಿ ನಿಮ್ಗೆ ಏನಾದ್ರು ಲಕ್ ಮೂಮೆಂಟ್ ಇದೆಯಾ ಅಂತ ಫಸ್ಟ್ ಹಸ್ತರೇಖೆ ನೋಡ್ಬೇಕು. ಹಸ್ತರೇಖೆಯಲ್ಲಿ ಆ ಏಜ್ಗೆ ಕೆಲವು ಲೈನ್ಸ್ ಇರುತ್ತೆ, ಆ ಲೈನ್ಸ್ ಅಬ್ಸರ್ವ್ ಮಾಡಿ ಇಮಿಡಿಯೇಟ್ ಹೇಳ್ಬೋದು, ನಿಮಗೆ ಉದ್ಯೋಗ ಪ್ರಾಪ್ತಿ ಆಗುತ್ತೆ, ಕರಿಯರ್ ಅಲ್ಲಿ ರೈಸ್ ಇದೆ, ಚೇಂಜ್ ಮಾಡಿ ಅಂತ ಅಸ್ಟ್ರಾಲಜಿಕಲ್ ಆಗಿ ನಾನು ನಿಮ್ಗೆ ಹೇಳ್ಬೋದು. ಸುಮ್ಮನೆ ಒಂದು ರಾಶಿ ನೋಡಿ ಹೇಳಕ್ ಬರಲ್ಲ, ಹ್ಯಾಂಡ್ಸ್ ನೋಡೋದು ಕಂಪಲ್ಸರಿ. ಸೊ ಇಷ್ಟು ವಿಚಾರಗಳು ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟಿದೆ.